ಇದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದ? ಇದರಲ್ಲಿ ದೇವರು ನಮ್ಮ ಹಣೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯ್ಬೇಕಂತ ಹೇಳಿ ಬರೆದಿದ್ದಾರೆ. ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಯಾಕುವಂತ ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತುಂಟು, ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ ನಾವು ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ. ಇಲ್ಲ, ನನಗೆ ಯಾಕಿದೆ, ನನಗೆ ಯಾವ ಜೀವ ಯಾರು ಅದು ಅವ್ರದ್ದು ನನ್ನದು ಕೇಳ್ಬೇಕಾ? ಅವ್ರದ್ದು ಕೇಳ್ಬೇಕಾ? ಹೇಳಿದವ್ರ ಇಲ್ಲ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬಾಲಷ್ಟು ಬಂದದ್ದೆಲ್ಲ ಇರ್ತದೆ, ಅಂಡರ್ ವರ್ಲ್ಡ್ ಅದು ಇದೆಲ್ಲ, ಅದಕ್ಕೆ ನಾವೇನು ಕೂಡ ಮಾನ್ಯತೆ ನಾವು ಕೊಡಲಿಲ್ಲ. ನಮಗಾಗಿ ಮಾಡೋದು ಬೇಡ. ಈ ರಾಜ್ಯ ಜನತೆಗೆ ಏನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು, ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು ಅದಕ್ಕೆ ಮಾಡಿದ್ರೆ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.